ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್. ನಾನು ಆನ್ಲೈನಿಂದ ಯಾವ ರೀತಿ ಕಸ್ಟಮರ್ನ ನನಗೆ ಜಾಸ್ತಿ ಮಾಡ್ಕೊಂಡಿದ್ದೀನಿ, ಟೈಲರಿಂಗ್ ಕೆಲಸದಲ್ಲಿ ಅಥವಾ ನೀವು ಒಂದು ಎಂಬ್ರಾಯ್ಡ್ರಿ ಮಾಡ್ತೀರಾ, ಕುಚ್ಚು ಕಟ್ತೀರಾ, ಫಾಲ್ ಹಾಕ್ತೀರಾ ಅಥವಾ ಬಟ್ಟೆ ಆಲ್ಟ್ರೇಷನ್ ಮಾಡ್ತೀರಾ, ನೀವು ಏನೇ ಮಾಡಿರ್ಬೋದು ಅದಕ್ಕೆಲ್ಲದಕ್ಕೂ ನಾವು ಆನ್ಲೈನಲ್ಲಿ ಯಾವ ರೀತಿಯಾಗಿ ಕಸ್ಟಮರ್ನ ಅಂದರೆ ಈಗ ನಾವು ಒಂದು ಟೈಲರಿಂಗ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಅಥವಾ ನೀವು ಕುಚ್ಚು ಕಟ್ತಾ ಇದ್ದೀರಾ ಅಥವಾ ನೀವೇನಾದ್ರೂ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತಾ ಇದ್ದೀರಾ, ಈ ಥರ ಎಲ್ಲದಕ್ಕೂ ನಾವು ಯಾವ ರೀತಿಯಾಗಿ ಆನ್ಲೈನಿಂದ ಕಸ್ಟಮರ್ಸ್ನ ಜಾಸ್ತಿ ಮಾಡ್ಕೋಬೋದು ಅನ್ನೋದು ಈ ವಿಡಿಯೋದಲ್ಲಿರುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ನಾನು ಏನೇನೆಲ್ಲ ಫಾಲೋ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ಈ ವಿಡಿಯೋ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದಿರ ಫುಲ್ ಪೂರ್ತಿ ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಒಂದು ಎಕ್ಸ್ಟ್ರಾ ನೀವು ಒಂದು ಮೊಬೈಲ್ ನಂಬರ್ ಇಟ್ಕೊಂಡ್ರೆ ಸಾಕು, ನೀವು ಖಂಡಿತ ಹೇಳ್ತೀನಲ್ಲ, ಒಂದು ದಿನ ಇಲ್ಲ ಒಂದು ವಾರ ಇಲ್ಲ ಅಂದ್ರೆ ಒಂದು ತಿಂಗಳಿಗಂತೂ ಗ್ಯಾರಂಟಿ ಹಾಗೇ ಆಗುತ್ತೆ. ಆದಷ್ಟು ಎಲ್ಲೂ ಸ್ಕಿಪ್ ಮಾಡಿದಿರ ಫುಲ್ ಪೂರ್ತಿ ವಿಡಿಯೋ ನೋಡಿ. ನೀವು ಕೂಡ ಕೆಲಸ ಇಲ್ಲ ಅಂತ ಅನ್ನೋದಕ್ಕಿಂತ ಈ ವಿಡಿಯೋನ ಪೂರ್ತಿ ನೋಡಿದ್ರೆ ನಿಮಗೂ ಕೂಡ ಒಂದು ಮೈಂಡಲ್ಲಿ ಬರುತ್ತೆ, ಓ ನಾನು ಈ ರೀತಿ ಮಾಡ್ಬೋದು ಅನ್ನೋದು. ಹಾಗಾಗಿ ಎಲ್ಲ ಸ್ಕಿಪ್ ಮಾಡಿದಿರ ನೋಡಿ. ಈಗ ನಂಬರ್ 1, ನಾವು ಇನ್ಸ್ಟಾಗ್ರಾಮಿಂದ ಯಾವ ರೀತಿ ಕಸ್ಟಮರ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು. ಇದು ಬರೀ ಟೈಲರಿಂಗಿಗೆ ಅಂತಲ್ಲ, ಟೈಲರಿಂಗ್ ಆಯಿತು, ಎಂಬ್ರಾಯ್ಡ್ರಿ, ಕುಚ್ಚು ಕಟ್ಟೋದು, ನೀವು ಏನು ಕೆಲಸ ಮಾಡ್ತೀರೋ ಅದ್ರ ಬಗ್ಗೆ ಇರುತ್ತೆ ಈ ವಿಡಿಯೋ. ನೀವು ಪ್ರತಿದಿನ 1 ಅಥವಾ 2 ರೀಲ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಯಾಕೆ ಅಂತ ಅಂದರೆ, ಈಗ ನೋಡಿ, ನೀವು ಬೆಳಗ್ಗೆ ಒಂದು 8 ರಿಂದ 9 ಗಂಟೆ ಒಳಗಡೆ ಒಂದು ರೀಲು, ಸಂಜೆ 5 ರಿಂದ 6 ಅಥವಾ 6 ರಿಂದ 7 ಗಂಟೆ ಒಳಗಡೆ ಒಂದು ರೀಲ್ ಹಾಕಿದಾಗ ನಿಮಗೆ ತುಂಬ ರೀಚ್ ಸಿಗುತ್ತೆ. ಹಾಗೆಯೇ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನಿಮಗೆ ಒಂದು ಒಳ್ಳೆ ಫಾಲೋವರ್ಸ್ ಸಿಗ್ತಾರೆ, ನಿಮಗೆ ಕಸ್ಟಮರ್ ಕೂಡ ಖಂಡಿತ ಇನ್ಕ್ರೀಸ್ ಆಗ್ತಾರೆ. ಒಂದು ದಿನಕ್ಕಿಲ್ಲ ಅಂದರೂ ಒಂದು ತಿಂಗಳಿಗಾದ್ರೂ ಖಂಡಿತ ನಿಮಗೆ ಇಂಪ್ರೂವ್ಮೆಂಟ್ ಆಗೇ ಆಗುತ್ತೆ. ನೀವು ಹೊಲಿದಿರೋ ಡ್ರೆಸ್ ಆಯಿತು, ಬ್ಲೌಸ್ ಆಯಿತು, ಅಥವಾ ನೀವು ಹಾಕುವಂಥ ಕುಚ್ಚಾಯಿತು, ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ಅದರದ್ದು ಬಿಫೋರ್ ಆಫ್ಟರ್ ಫೋಟೋ ಮಾಡಿ ನೀವು ವಿಡಿಯೋ ಮಾಡಿ ಹಾಕಬೇಕಾಗತ್ತೆ. ಈಗ ಎಕ್ಸಾಂಪಲ್, ಈ ಥರ ಸ್ಯಾರಿ ಇದೆ, ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಈ ರೀತಿಯಾಗಿ ಕುಚ್ಚು ಹಾಕಿದ್ದೀನಿ ಅನ್ನೋದು ಫಸ್ಟ್ ಇರೋ ಫೋಟೋ, ನೆಕ್ಸ್ಟ್ ಫೋಟೋ. ಆಮೇಲೆ ನೀವು ಒಂದು ಟೈಲರಿಂಗ್ ಮಾಡ್ತಾ ಇದ್ದರೆ ನೀವು ಫಸ್ಟು ಇರೋವಂಥ ಬ್ಲೌಸ್ ಪೀಸ್ ಹೇಗಿತ್ತು, ಈಗ ನೀವು ಅದಕ್ಕೆ ನೆಕ್ ಡಿಸೈನು ಅಥವಾ ಪ್ಯಾಟ್ರನ್ ನೆಕ್ ಏನು ಪ್ಯಾಚ್ ವರ್ಕ್ ಮಾಡ್ತೀರಾ ಅದರದ್ದು ಬಿಫೋರ್ ಆಫ್ಟರ್ ಫೋಟೋ ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ್. ಇದನ್ನು ತುಂಬ ಜನ ಮಾಡೋದು ಕಡಿಮೆ, ಇದನ್ನು ನೀವು ಮಾಡಿ ತುಂಬಾ ಕ್ಲಿಕ್ ಆಗುತ್ತೆ ನಿಮಗೆ. ನನ್ನ ಅನುಭವದಿಂದ ಹೇಳ್ತಾ ಇರೋದು ನಾನು. ಹಾಗಾಗಿ ಆಮೇಲೆ ನೀವೇನಾದರೂ ಎಂಬ್ರಾಯ್ಡ್ರಿ ವರ್ಕ್ ಆಗ್ತಾ ಇದ್ದರೆ ಇದಕ್ಕೆ ಈ ಥರ ಕಾಂಬಿನೇಷನ್ನಲ್ಲಿ ವರ್ಕ್ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಈ ಸ್ಯಾರಿಗೂ ಇದಕ್ಕೂ ತುಂಬ ಮ್ಯಾಚ್ ಆಗ್ತಾ ಇದೆ ಅನ್ನೋ ರೀತಿಯಾಗಿ ನೀವು ವಿಡಿಯೋ ಮಾಡಿ ಹಾಕಬೇಕಾಗತ್ತೆ. ಆಮೇಲೆ ಕ್ಯಾಪ್ಷನಲ್ಲಿ ನಿಮ್ಮ ಊರು ಮತ್ತು ನಿಮ್ಮ ಮೊಬೈಲ್ ನಂಬರ್ನ ಖಂಡಿತ ಹಾಕಬೇಕಾಗತ್ತೆ. ನೀವು ಹೇಳಿದ್ನಲ್ಲ, ಎಕ್ಸ್ಟ್ರಾ ಇದಕ್ಕಂತಲೇ ನಿಮ್ಮ ಪರ್ಸ್ನಲ್ ಬಿಟ್ಟು ಒಂದು ಎಕ್ಸ್ಟ್ರಾ ನೀವು ಮೊಬೈಲ್ ನಂಬರ್ನ ಇಟ್ಕೋಬೇಕಾಗತ್ತೆ. ಇದನ್ನ ಮೊಬೈಲ್ ನಂಬರ್ ಇತ್ತು ಅಂದರೆ ನಿಮಗೆ ಈಸಿ ಆಗುತ್ತೆ. ಯಾಕೆಂದರೆ ಈಗ ಅವರು ಬರೀ ನೀವು ಕಮೆಂಟ್ ಮಾಡಿದ್ರಿ, ಕಮೆಂಟಲ್ಲೇ ನೀವು ಅಡ್ರೆಸ್ಸು ಎಲ್ಲ ಹೇಳೋದಕ್ಕೆ ಅವರು ಆ ಟೈಮಿಗೆ ನೋಡದೇ ಇರ್ಬೋದು, ನೀವು ಆ ಟೈಮಿಗೆ ಅವ್ರದ್ದು ಕಮೆಂಟ್ ನೋಡದೇ ಇರ್ಬೋದು. ಇದೆಲ್ಲ ಪ್ರಾಬ್ಲಮ್ಸ್ ಆಗೋದಕ್ಕಿಂತ ನೀವು ಮೊಬೈಲ್ ನಂಬರ್ ಹಾಕಿದ್ರಿ ಅಂದರೆ ಇದಂತೂ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ತೀನಿ. ಇದರಿಂದ ನಿಮಗೆ ಅವರು ಕಾಲ್ ಮಾಡ್ತಾರೆ ಅಥವಾ ಮೆಸೇಜ್ ಮಾಡ್ತಾರೆ, ಅದಕ್ಕೆ ನೀವು ಇಮಿಡಿಯೇಟ್ಲಿ ಆನ್ಸರ್ ಮಾಡಿದ್ರಿ ಅಂದರೆ ನಿಮಗೆ ಖಂಡಿತ ಕಸ್ಟಮರು ಇದರಿಂದ ತುಂಬ ಜನ ಬರ್ತಾರೆ. ಆಮೇಲೆ ನಿಮ್ಮ ವಾಟ್ಸಪ್ ಲಿಂಕಲ್ಲಿ ನಿಮ್ಮದು ಇನ್ಸ್ಟಾಗ್ರಾಮ್ ಬಯೋ ಲಿಂಕ್ನ ನೀವು ಸೇರಿಸ್ಬೇಕಾಗತ್ತೆ. ಇದು ಕೂಡ ತುಂಬಾ ಈಸಿ ಇರುತ್ತೆ. ಆಮೇಲೆ ಇದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ನಿಮ್ಗೆ ಯಾವುದೇ ಕಮೆಂಟ್ ಬಂದ್ರೂ ಅಷ್ಟೇ ನೀವು ಆದಷ್ಟು ಬೇಗ ಆನ್ಸರ್ ಮಾಡಿ. ಈಗ ಎಕ್ಸಾಂಪಲಿಗೆ ಅವ್ರು ಏನೇ ಡೌಟ್ಸ್ ಕೇಳಿದ್ರು, ನಿಮ್ಮ ಕೆಲಸದ ಬಗ್ಗೆ ಕೇಳಿದ್ರು ಅಂತ ಅಂದಾಗ ನೀವು ಖಂಡಿತ ಅದಕ್ಕೆ ಬೇಗ ರಿಪ್ಲೈನ ಕೊಡಬೇಕಾಗತ್ತೆ ಇದು ಇನ್ಸ್ಟಾಗ್ರಾಮಲ್ಲಿ. ಆಮೇಲೆ ಫೇಸ್ಬುಕ್ಕಲ್ಲಿ ಯಾವ ರೀತಿ ಕಸ್ಟಮರ್ನ ಇನ್ಕ್ರೀಸ್ ಮಾಡ್ಕೋಬೋದು ಅಂತ ನೋಡೋದಾದರೆ, ಟೈಲರಿಂಗ್ ಹೆಸರಲ್ಲಿ ನೀವು ಒಂದು ಫೇಸ್ಬುಕ್ ಪೇಜನ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಈಗ ನಿಮ್ಮ ಹತ್ರ ಆಲ್ರೆಡಿ ಫೇಸ್ಬುಕ್ ಇದೆ ಅಂತ ಅಂದಾಗ ನೀವು ಈ ಬಿಸ್ನೆಸ್ಗಂತಲೇ ನೀವು ಖಂಡಿತ ನೀವು ಒಂದು ಟೈಲರಿಂಗ್ ಹೆಸರಲ್ಲಿ ಒಂದು ಫೇಜ್ನ ಓಪನ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಕೆಲಸದ ಫೋಟೋಗಳು, ವಿಡಿಯೋಗಳನ್ನ ತುಂಬ ಪೋಸ್ಟ್ ಮಾಡ್ತಾ ಇರಬೇಕು. ಅಂದರೆ ನೀವು ಈಗ ಏನು ಡಿಸೈನ್ ಮಾಡಿರ್ತೀರ ನೋಡಿ, ಆ ಡಿಸೈನ್ನ ನೀವು ನೀಟಾಗಿ ಕಾಣಿಸೋ ಥರ ಅದನ್ನು ಒಂದು ಫೋಟೋ ಮಾಡಿ ಹಾಕ್ತಾ ಇದ್ರಿ ಅಂದರೆ ಅದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ನೀವು ಯಾವ ಜಿಲ್ಲೆಯಲ್ಲಿದ್ದೀರಾ ಅನ್ನೋದು ನಿಮ್ಮ ಜಿಲ್ಲೆ ಅಥವಾ ನಿಮ್ಮ ಲೋಕಲ್ ಗ್ರೂಪ್ ಏನಿರುತ್ತೆ ಅದರಲ್ಲಿ ನೀವು ಮಾಡಿರೋ ಅಂಥ ಕೆಲಸದ ಬಗ್ಗೆ ನೀವು ಅದರಲ್ಲಿ ಕೂಡ ನೀವು ನಿಮ್ಮ ಗ್ರೂಪಲ್ಲಿ ಕೂಡ ಆ್ಯಡ್ ಮಾಡಬೋದು. ಆಮೇಲೆ ಇನ್ನೂ ಒಂದು ನಿಮಗೆ ತುಂಬ ಯೂಸ್ ಆಗೋದೇನೆಂದರೆ ಹಬ್ಬದ ಆಫರ್. ಈಗ ಒಂದು ಎಕ್ಸಾಂಪಲ್, ಈಗ ನೋಡಿ, ಇನ್ನು ಮುಂದೆ ಅಂತೂ ವರಮಹಾಲಕ್ಷ್ಮಿ ಹಬ್ಬ, ಗಣೇಶ ಹಬ್ಬ, ತುಂಬಾ ಹಬ್ಬಗಳ ಸೀಸನ್ನೇ ಬರ್ತಾ ಇದೆ. ಹಾಗಾಗಿ ಹಬ್ಬದ ಆಫರ್ಗಳು ನಿಮಗೆ ಹೊಸ ಹೊಸ ಡಿಸೈನ್ಗಳನ್ನ
ಪೋಸ್ಟ್ ಮಾಡಿ. ಈ ಹಬ್ಬಕ್ಕೆ ಈ ಥರ, ಈಗ ವರಮಹಾಲಕ್ಷ್ಮಿ ಹಬ್ಬ ಅಂತ ಬಂದರೆ ಯಾವ ಥರ ಯಾವ ಲುಕ್ಕಲ್ಲಿ ಬ್ಲೌಸ್ ರೆಡಿ ಮಾಡಬೇಕು ಅನ್ನೋದು ಒಂದಾದ್ರೂ ನೀವು ರೆಡಿ ಮಾಡಿ ನೀವು ಪೋಸ್ಟ್ ಹಾಕ್ತಾ ಬಂದ್ರಿ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಹಬ್ಬದ ಆಫರ್ ನಿಮಗೆ ಒಳ್ಳೆ ಹೆಲ್ಪ್ ಆಗುತ್ತೆ. ಆಮೇಲೆ ಇನ್ನೊಂದು ಮೂರನೇದೇನಪ್ಪ ಅಂತಂದರೆ ಯೂಟ್ಯೂಬ್ ಮೂಲಕ ಕಸ್ಟಮರ್ನ ಯಾವ ರೀತಿ ನಾವು ಪಡಿಬೋದು. ಈಗ ಎಕ್ಸಾಂಪಲ್ ನಾನೇ ಹೇಳ್ತೀನಲ್ಲ, ನನಗೆ ಇನ್ಸ್ಟಾಗ್ರಾಮಿಂದ ಬರುತ್ತೆ, ಫೇಸ್ಬುಕ್ಕಿಂದ ಬರುತ್ತೆ, ಮತ್ತು ಯೂಟ್ಯೂಬಿಂದ ಕೂಡ ಬರುತ್ತೆ. ಅಂದರೆ ಕಸ್ಟಮರ್ಸ್ ಆನ್ಲೈನೇ ಏನಿದ್ರು ಅವ್ರ ಮುಖ ನಾನು ನೋಡಿರಲ್ಲ, ನನ್ನ ಮುಖ ಅವ್ರು ನೋಡಿರಲ್ಲ. ಅಂದ್ರೂ ಇದರಲ್ಲಿ ಫ್ರೆಂಡ್ಸ್ ಈ ಕೆಲಸದಲ್ಲಿ ಮಾತ್ರ ತುಂಬಾ ಆನೆಸ್ಟಾಗಿರಬೇಕು. ಯಾಕೆ ಅಂದರೆ ಅವ್ರು ಏನು ಮೆಟೀರಿಯಲ್ ಕೊಟ್ಟಿರ್ತಾರೆ ಅದಕ್ಕೆ ತಕ್ಕಂಗೆ ನಾವು ಕೆಲಸ ಮಾಡಿ ಹೆಸರು ಉಳಿಸ್ಕೊಂಡ್ವಿ ಅಂದರೆ ನಾವು ಎಷ್ಟು ವರ್ಷ ಆದ್ರೂ ಈ ಪ್ಲಾಟ್ಫಾರಮಲ್ಲಿ ಇರಬಹುದು. ತುಂಬ ಜನ ಫೇಕ್ ಮಾಡೋರು ಇರ್ತಾರೆ. ಆ ಥರ ಎಲ್ಲ ಮಾಡಿದ್ರಿ ಅಂದರೆ ಅದು ತುಂಬ ಎಫೆಕ್ಟ್ ಆಗುತ್ತೆ ನಿಮ್ಮ ಕೆಲಸದ ಮೇಲೆ. ಆಗಷ್ಟೇ ಅದು ಇರ್ಬೋದು, ಮುಂದಕ್ಕೆ ನೀವು ಲೈಫ್ನ ನೋಡ್ಕೋಬೇಕಾಗುತ್ತೆ. ಹಾಗಾಗಿ ನಿಮಗೆ ಕೆಲಸ ಬೇಕು. ನಿಮಗೆ ಬಂದಿರೋ ಕೆಲಸನ ನೀವು ಕರೆಕ್ಟಾಗಿ ಕೆಲಸ ಮಾಡಿ ನೀವು ಮಾಡಿರೋಂಥ ಕೆಲಸಕ್ಕೆ ಕರೆಕ್ಟಾಗಿರೋಂಥ ಅಮೌಂಟ್ ತೊಗೊಂಡ್ರಿ ಅಂದರೆ ನೀವು ಇದೇ ಅಲ್ಲ, ಇನ್ನು 10 ವರ್ಷ ಆದರೂ ಕೂಡ ನಿಮ್ಮದು ಇನ್ನೂ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ಯಾವುದೇ ರೀತಿ ನಿಮ್ದು ಇದರಲ್ಲಿ ಡೌನ್ ಅಂತೂ ಖಂಡಿತ ಆಗೋದಿಲ್ಲ. ಹಾಗಾಗಿ ಯೂಟ್ಯೂಬಲ್ಲಿ ನಾನು ಯಾವ ರೀತಿ ಎಲ್ಲ ಮಾಡ್ಬೋದು ಅಂತಂದರೆ ಬ್ಲೌಸ್ ಕಟ್ಟಿಂಗು, ನೆಕ್ ಡಿಸೈನು, ಹೊಲಿಗೆ ಟಿಪ್ಸು ಇದರದ್ದೆಲ್ಲ ನಾವು ವಿಡಿಯೋ ಮಾಡಿ ಹಾಕ್ತಾ ಇರಬೇಕಾಗುತ್ತೆ. ನಮಗೆ ಇದರಲ್ಲಿ ಲಾಂಗ್ ವಿಡಿಯೋಗಿಂತ ಶಾರ್ಟ್ಸ್ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಆದಷ್ಟು ಈಗ ಶಾರ್ಟ್ಸ್ ಈ ಲಾಂಗ್ ವಿಡಿಯೋ ಜನಗಳು ನೋಡೋದು ಕಡಿಮೆ, ಶಾರ್ಟ್ಸ್ ವಿಡಿಯೋನೇ ಜಾಸ್ತಿ ನೋಡ್ತಾರೆ. ಅಂಥದ್ರಲ್ಲಿ ನಿಮ್ಮ ಚಾನಲ್ಲು ಗ್ರೋ ಆಗುತ್ತೆ, ನಿಮಗೆ ಕಸ್ಟಮರ್ಸ್ ಕೂಡ ಬರ್ತಾರೆ. ನೋಡಿ ಈ ಥರ ಇದೆ, ಅದು ಐಡಿಯಾ ನಾನು ಒಂದು ಹೇಳಿದ್ದೀನಿ ಅಂದರೆ ನೀವು ಅದಕ್ಕೆ ಇನ್ನೂ ಯೋಚನೆ ಮಾಡಿ ನೀವು ತಲೆ ಉಪಯೋಗಿಸಿ ಇನ್ನೂ ಒಂದು 10 ಎಕ್ಸ್ಟ್ರಾನೇ ಮಾಡಬೇಕಾಗತ್ತೆ. ಹಾಗಾಗಿ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಮ ವಾಟ್ಸಪ್ ನಂಬರ್ನ ಹಾಕಬೇಕು. ನಾನು ಆಗಲೇ ಹೇಳಿದೆ, ಈಗ ನೋಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಂದು ಅದಕ್ಕಂತಲೇ ನಾನು ಪರ್ಸ್ನಲಿ ಬಿಟ್ಟು ಎಕ್ಸ್ಟ್ರಾ ಒಂದು ನಂಬರ್ನ ಇಟ್ಕೊಂಡಿದ್ದೀನಿ. ಅದನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಮ ವಾಟ್ಸಪ್ ನಂಬರ್ ಹಾಕಿದ್ರಿ ಅಂದರೆ ಖಂಡಿತ ನೀವು ಮಾಡಿರೋ ಕೆಲಸ ಅವ್ರಿಗೆ ಇಷ್ಟ ಆಯಿತು ಅಂದರೆ ಖಂಡಿತ ವಾಟ್ಸಪ್ ಮಾಡ್ತಾರೆ ಅಥವಾ ಕಾಲ್ ಆದರೂ ಮಾಡ್ತಾರೆ. ನೀವು ಯಾವ ರೀತಿ ಮಾಡಿರಬೇಕು ಅಂದರೆ ಫಸ್ಟ್ ನಿಮಗೆ ಇಷ್ಟ ಆಗಬೇಕು, ನೋಡಿದ ತಕ್ಷಣ ಅದು ಜನಕ್ಕೆ ಒಂಥರ ಇಷ್ಟ ಆಗೋ ರೀತಿ ಇರಬೇಕು. ಆ ಥರ ಇದ್ದಾಗ ಖಂಡಿತವಾಗ್ಲೂ ನಿಮಗೆ ಇದರಿಂದ ಕೂಡ ಕಸ್ಟಮರ್ಸ್ ಜಾಸ್ತಿ ಇನ್ಕ್ರೀಸ್ ಆಗ್ತಾರೆ. ಆರ್ಡರ್ ಮಾಡೋಕ್ಕೂ ವಾಟ್ಸಪ್ ಮಾಡಿ ಅಂತ ನೀವು ವಿಡಿಯೋದಲ್ಲಿ ಹೇಳ್ಬೇಕಾಗುತ್ತೆ. ಈ ಥರ ಬ್ಲೌಸ್ ನೀವು ಸ್ಟಿಚ್ ಮಾಡಿಸ್ಬೇಕಾ, ಅಥವಾ ಈ ಥರ ಕುಚ್ಚು ನೀವು ಹಾಕ್ಸ್ಬೇಕಾ, ಅಥವಾ ಈ ಥರ ಎಂಬ್ರಾಯ್ಡ್ರಿ ಮಾಡಬೇಕಾ, ಅಥವಾ ಈ ಥರ ಸ್ಯಾರಿ ನಿಮಗೆ ಬೇಕಾ ಅನ್ನೋದೇನಾದ್ರೂ ನೀವು ಮಾಡ್ತಾಯಿದ್ರೆ ಖಂಡಿತ ಈ ನಂಬರ್ಗೆ ವಾಟ್ಸಪ್ ಮಾಡಿ ಅಂತ ಪ್ರತಿ ವಿಡಿಯೋದಲ್ಲೂ ಹೇಳಬೇಕಾಗುತ್ತೆ. ಆಮೇಲೆ ಪ್ರತಿಯೊಂದು ನಿಮಗೆ ಶಾರ್ಟ್ಸಲ್ಲೂ ನೀವು ಇದನ್ನು ಮೇಯ್ನ್ ಟಾಪಿಕ್ಕಾಗಿ ಇಟ್ಕೋಬೇಕಾಗುತ್ತೆ. ಈ ಥರ ಮಾಡಿದಾಗ ತುಂಬಾ ನಿಮಗೆ ಹೆಲ್ಪ್ ಆಗುತ್ತೆ. ನೀವು ಟೈಲರಿಂಗ್ ಕೆಲಸ ನೀವು ಯಾವ ಥರ ಇರಬೇಕಂದ್ರೆ ತುಂಬಾ ಸ್ಪೀಡ್ ಮುಖ್ಯ ಅಲ್ಲ, ಇದರಲ್ಲಿ ಸ್ಪೀಡ್ಗಿಂತ ಕ್ವಾಲಿಟಿ ಮುಖ್ಯ. ಹಾಗೆಯೇ ಫಿನಿಶಿಂಗು ಕರೆಕ್ಟಾಗಿರಬೇಕು. ಒಂದು ಸಲ ಬಂದರು ಅಂದರೆ ವಾಪಸ್ ಮತ್ತೆ ನಮ್ಮ ಹತ್ರ ಬರೋ ಹಾಗಿರಬೇಕು ಹೊರತು ಅಯ್ಯೋ ಅವ್ರದ್ದೇನು ಅಷ್ಟು ಕೆಲಸ ನೀಟಿಲ್ಲ ಬಿಡೋ ಅಂತ ರಿಜೆಕ್ಟ್ ಮಾಡೋ ರೀತಿ ಆಗಬಾರ್ದು. ಫಸ್ಟು ನಮ್ಮ ಕೆಲಸ ಕರೆಕ್ಟಾಗಿರಬೇಕು. ಅದೇ ಹೇಳಿದ್ನಲ್ಲ ನಾನು, ಶಾರ್ಟ್ಸಲ್ಲಿ ನೀವು ರೆಡಿ ಮಾಡಿದ ಬ್ಲೌಸ್ನ, ಡ್ರೆಸ್ನ ಇವನ್ನ ಜಾಸ್ತಿ ಹಾಕಿ ಈ ಥರ ಸ್ಟಿಚ್ ಮಾಡಿಸ್ಬೇಕು. ನೀವು ಪ್ರೈಸ್ ಮಾತ್ರ ಯಾವುದೇ ಕಾರಣಕ್ಕೂ ಹೇಳಕ್ಕೆ ಹೋಗಬೇಡಿ. ಪ್ರೈಸ್ನ ನೀವು ಯಾವುದೇ ವಿಡಿಯೋ ಆಯಿತು, ಶಾರ್ಟ್ಸ್ ಆಯಿತು, ಪ್ರೈಸ್ ಹೇಳಕ್ಕೆ ಹೋಗಬೇಡಿ. ಕಡಿಮೆ ಬೆಲೆಗೆ ಅಂತ ಹೇಳ್ಬೋದು. ಕಡಿಮೆ ಬೆಲೆಗೆ ನಿಮಗೆ ಸ್ಟಿಚ್ ಮಾಡಿಕೊಡ್ತೀನಿ, ಅಥವಾ ವರ್ಕ್ ಹಾಕ್ಕೊಡ್ತೀನಿ, ಅಥವಾ ಕುಚ್ಚು ಹಾಕ್ಕೊಡ್ತೀನಿ ಅಂತ ನೀವು ಶಾರ್ಟ್ಸ್ ವಿಡಿಯೋದಲ್ಲಿ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳಬೇಕು. ಹೇಳಿದ್ಮೇಲೆ ನಿಮಗೆ ಇದೇ ಥರ ಬೇಕು ಅಂದರೆ ಖಂಡಿತ ಈ ನಂಬರಿಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿ ಅಂತ ಹೇಳ್ಬೋದು ನೀವು. ಆಮೇಲೆ ಫ್ರೆಂಡ್ಸ್, 4ನೇದು ಏನಂತಂದರೆ ವಾಟ್ಸಪ್ ಬಿಸ್ನೆಸ್. ಇದಂತೂ ತುಂಬಾ ಜಾಸ್ತಿ. ಈಗ ಯಾರು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬಲ್ಲೆಲ್ಲ ನಮ್ಗೆ ಅಷ್ಟೊಂದು ಬೇಡಪ್ಪ ಅನ್ನೋರು ನೀವು ಬರೀ ವಾಟ್ಸಪ್ ಬಿಸ್ನೆಸ್ಸಿಂದನೇ ನೀವು ಖಂಡಿತವಾಗ್ಲೂ ಇನ್ಕ್ರೀಸ್ ಮಾಡ್ಕೋಬೋದು. ಇದರಿಂದನೇ ಜಾಸ್ತಿ ಆಗೋದು. ಈಗ ಎಕ್ಸಾಂಪಲ್ ಹೇಳಬೇಕಾದ್ರೆ, ಈಗ ಆಲ್ರೆಡಿ ನಮ್ಮ ವಾಟ್ಸಪ್ ಗ್ರೂಪಲ್ಲಿರೋರು ನನ್ನ ನಂಬರ್ ಇರುತ್ತೆ ನೋಡಿ, ಅಂಥವ್ರಿಗೆ ನಂದು ವಾಟ್ಸಪ್ ಡೈಲಿ ನಾನು ಏನು ಸ್ಟೇಟಸ್ ಹಾಕ್ತೀನಿ ಅದನ್ನು ನೋಡಿರೋರಿಗೆ ಗೊತ್ತಿರುತ್ತೆ. ಪ್ರತಿದಿನ ನಾನು ಮಾಡೋ ಕೆಲಸದ್ದು ಒಂದಲ್ಲ ಒಂದು
ಇದ್ದೇ ಇರುತ್ತೆ. ಪ್ರತಿದಿನ ಒಂದು ವಿಡಿಯೋ ಖಂಡಿತ ಇರುತ್ತೆ. ಬರೀ 30 ನಿಮಿಷದ್ದಿರುತ್ತೆ ಅಷ್ಟೇ. ಆ 30 ನಿಮಿಷದಲ್ಲೇ ನಾನು ಯಾವ ರೀತಿ ಕೆಲಸ ಮಾಡಿರ್ತೀನಿ, ಯಾವ ರೀತಿ ಕೆಲಸ ಇದೆ, ಇದು ಯಾವ ರೀತಿ ಮಾಡ್ಬೋದು, ಈ ಥರ ಬೇಕಂದರೆ ನೀವು ಕಾಂಟ್ಯಾಕ್ಟ್ ಮಾಡಿ. ಈ ಥರ ಹೇಳ್ತೀನಲ್ಲ, ಇದು ವಾಟ್ಸಪ್ ಬಿಸ್ನೆಸ್ ಮಾತ್ರ ತುಂಬಾ ಹಳ್ಳಿಯಲ್ಲಿದ್ದರೂ ಕೂಡ ನಿಮಗೆ ತುಂಬಾ ಇದು ರೀಚ್ ಆಗುತ್ತೆ. ಹಾಗಾಗಿ ಎಕ್ಸ್ಟ್ರಾ ಒಂದು ವಾಟ್ಸಪ್ ಬಿಸ್ನೆಸ್ನ ನೀವು ಮಾಡ್ಕೋಬೇಕಾಗುತ್ತೆ. ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಬಿಸ್ನೆಸ್ ಅಂತೂ ಖಂಡಿತ ಒಂದು ಬೇಕೇ ಬೇಕು. ಕ್ಯಾಟ್ಲಾಗಲ್ಲಿ ನಿಮ್ಮ ಡಿಸೈನ್ಗಳನ್ನ ಸೇರಿಸ್ಬೇಕು. ವಾಟ್ಸಪ್ ಬಿಸ್ನೆಸ್ ಕ್ಯಾಟ್ಲಾಗ್ ಇರುತ್ತೆ ನೋಡಿ, ಅದರಲ್ಲಿ ನೀವು ಮಾಡಿರೋಂಥ ಡಿಸೈನ್ನ ನೀವು ಅದರಲ್ಲಿ ಹಾಕಬೇಕಾಗುತ್ತೆ. ಆಮೇಲೆ ಆಟೋ ರಿಪ್ಲೇ ಮತ್ತು ಬಿಸ್ನೆಸ್ ಪ್ರೊಫೈಲ್ನ ಸೆಟ್ ಮಾಡಬೇಕಾಗುತ್ತೆ. ಈಗ ಎಕ್ಸಾಂಪಲ್ ನೋಡಿ, ಈಗ ನೀವು ಯಾರಾದರೂ ನನ್ನ ಮೊಬೈಲ್ ನಂಬರ್ಗೆ ಹಾಯ್ ಅಂತ ಕಳಿಸಿದ್ರೆ ಅದು ಫುಲ್ ಡೀಟೇಲ್ಸ್ ತೋರಿಸುತ್ತೆ. ಅದು ತುಂಬಾ ಈಸಿ. ನಿಮ್ಮ ಮನೇಲಿ ಯಾರಾದರೂ ಓದಿರೋ ಮಕ್ಕಳು ಅಥವಾ ನಿಮ್ಮ ಮನೆಯವರು ಯಾರಿಗಾದರೂ ಇದ್ದರೆ ಅಥವಾ ನಿಮಗೆ ಬರೋ ಹಾಗಿದ್ದರೆ ನೀವು ಇದನ್ನು ಸೆಟ್ ಮಾಡ್ಕೋಬೋದು. ಆಟೋ ರಿಪ್ಲೇ ಮತ್ತು ಬಿಸ್ನೆಸ್ ಪ್ರೊಫೈಲ್ ಅಂದರೆ ನೀವು ಯಾವ ಕೆಲಸ ಮಾಡ್ತಾಯಿದ್ದೀರಾ. ಈಗ ನಾನು ಟೈಲರಿಂಗು ಮಾಡ್ತೀನಿ, ಎಂಬ್ರಾಯ್ಡ್ರಿ ಎಲ್ಲ ಫುಲ್ ಇರುತ್ತೆ. ಇದರಲ್ಲಿದ್ದಾಗ ಅವರು ಹಾಯ್ ಅಂತ ಕಳಿಸ್ತಾರೆ. ಅದರಲ್ಲಿ ವಾಪಸ್ ನನ್ನ ರಿಪ್ಲೈ ಏನಿರುತ್ತೆ ಫುಲ್ ಡೀಟೇಲ್ ಇರಬೇಕು. ಈ ಥರ ಈ ಕೆಲಸಕ್ಕೆ ನೀವು ಯಾವುದಕ್ಕೆ ನೀವು ಮೆಸೇಜ್ ಮಾಡಿದ್ದೀರಾ ಅಂತ ನಿಮ್ಮೂರು, ನಿಮ್ಮ ಹೆಸರು ಹೇಳಿ ನಾನು ಫ್ರೀ ಇರುವಾಗ ಕಾಲ್ ಮಾಡ್ತೀನಿ ಅಥವಾ ಮೆಸೇಜ್ ಮಾಡ್ತೀನಿ. ಈ ಥರ ನೀವು ಒಂದು ಬಿಸ್ನೆಸ್ ಪ್ರೊಫೈಲ್ನ ನೀವು ಸೆಟ್ ಮಾಡಿದ್ರಿ ಅಂದರೆ ನಿಮ್ಮ ಕೆಲಸಕ್ಕೆ ತುಂಬಾ ಗ್ರೋ ಆಗುತ್ತೆ ಇದರಿಂದ. ಆಮೇಲೆ ನಿಮ್ಮ ಕೆಲಸ ಡೈಲಿ ನೀವು ಹಾಕಲೇಬೇಕಾಗುತ್ತೆ. ನಿಮ್ಮ ಕೆಲಸ ನೀವೇನು ಮಾಡ್ತೀರಾ ಅದನ್ನು ಸ್ಟೇಟಸ್ ಹಾಕಲೇಬೇಕಾಗುತ್ತೆ. ಆಗಲೇ ಹೇಳಿದೆ ನಾನು, ನನ್ನ ಕೆಲಸದ್ದು ಸ್ಟೇಟಸ್ ನಾನು ಡೈಲಿ ಹಾಕ್ತೀನಿ ಅಂತ. ಅದರಿಂದ ತುಂಬ ಜನ ಈಗ ನನಗೆ ಹೇಳ್ತೀನಲ್ಲ, ಕುತ್ಕೊಳ್ಳೋಕ್ಕೂ ಟೈಮ್ ಇರಲ್ಲ, ಅಷ್ಟು ಬ್ಯುಸಿ ಇರೋ ಟೈಮಲ್ಲೂ ನಾನು ಸ್ಟೇಟಸ್ ಹಾಕೋದನ್ನು ಮಾತ್ರ ಮರೆಯೋದಿಲ್ಲ. ಖಂಡಿತ ಡೈಲಿ ಒಂದಾದರೂ ನೀವು ಸ್ಟೇಟಸ್ನ ಹಾಕಬೇಕಾಗುತ್ತೆ. ಹಾಕಬೇಡಿ, ಅದರಲ್ಲಿ ಯಾವುದೇ ಕಾರಣಕ್ಕೂ ರೇಟ್ ಹಾಕಕ್ಕೆ ಹೋಗಬೇಡಿ. ಈ ಥರ ಡಿಸೈನ್ ಇದೆ ಅಂತ ನೀವು ಖಂಡಿತ ಹಬ್ಬದ ಆಫರ್ ಇದೆ ಅಂತ ಹೇಳ್ಬೋದು. ತುಂಬಾ ಒಂದಿದ್ದರೆ ನೀವು ಇದಕ್ಕೆ ಇನ್ನೊಂದು ನಾನು ಒಂದೇ ಹೇಳಿದ್ದೀನಿ ಅಂತಂದರೆ, ಯಾಕೆಂದರೆ ನನಗೆ ಇಷ್ಟು ವಿಡಿಯೋ ಟೈಮ್ ಅಂತ ಇಷ್ಟಿರುತ್ತೆ, ಇಷ್ಟರೊಳಗಡೆ ನಾನು ವಿಡಿಯೋ ಮಾಡಬೇಕಾಗಿರೋದ್ರಿಂದ ನಾನು ಒಂದು ಹೇಳಿದ್ದೀನಿ ಅಂದರೆ ನೀವು ಇನ್ನೂ ಹೆಚ್ಚಿಗೆ ನೀವು ಮಾಡ್ಕೋಬೋದು. ಆಮೇಲೆ ಇನ್ನೊಂದು 5ನೇದು ಏನಂತ ಅಂದರೆ, ಗೂಗಲ್ ಮ್ಯಾಪಲ್ಲಿ ನಿಮ್ಮ ಟೈಲರಿಂಗ್ ಶಾಪ್ ಅಥವಾ ನಿಮ್ಮ ಅಡ್ರೆಸ್ ಏನು, ನೀವು ಎಲ್ಲಿ ಟೈಲರಿಂಗು ಅಥವಾ ನೀವೇನು ಬಿಸ್ನೆಸ್ ಮಾಡ್ತಾಯಿದ್ದೀರಾ ಅದು ಅದು ಶಾಪ್ನ ನೀವು ಗೂಗಲ್ ಮ್ಯಾಪಲ್ಲಿ ಹಾಕಿದ್ರೆ ನಿಮಗೆ ಹತ್ರ ಇರೋವಂಥವ್ರು ನಿಮ್ಮ ಅಂಗಡಿಗೆ ಬರೋಕ್ಕೆ ತುಂಬ ಈಸಿ ಆಗುತ್ತೆ. ಇದು ಈಗಂತೂ ನೀವು ವಾಟ್ಸಪ್ ಬಿಸ್ನೆಸ್ಸಲ್ಲಿ ಖಂಡಿತ ಹಾಕ್ಬೋದು ಇದನ್ನು. ಆಮೇಲೆ ಗೂಗಲ್ ಮ್ಯಾಪಲ್ಲಿ ಕೂಡ ನೀವು ನಿಮ್ಮ ಟೈಲರಿಂಗ್ ಅಡ್ರೆಸ್ನ ನೀವು ಹಾಕಿದ್ರಿ ಅಂದರೆ ನಿಮಗೆ ಸುತ್ತಮುತ್ತ ಇರೋರು ಅಥವಾ ಒಂದು 10ರಿಂದ 20 ಕಿಲೋಮೀಟ್ರ್ ಇದ್ದವರು ಕೂಡ ನಿಮಗೆ ಬರೋದಕ್ಕೆ ಈಸಿ ಆಗುತ್ತೆ. ಅವ್ರಿಗೆ ಒಳ್ಳೆ ರಿವ್ಯೂ ಕೊಡಬೇಕಾಗುತ್ತೆ. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವ್ರು ಬಂದಾಗ ಅವ್ರನ್ನ ಮಾತಾಡ್ಸೋದಾಯಿತು, ಯಾವ ಥರ ಏನು ಅನ್ನೋದೆಲ್ಲ ನೀವು ಒಂದೊಂದೇ ನಾಲೆಜನ್ನ ನೀವು ಎಕ್ಸ್ಟ್ರಾ ಖಂಡಿತ ಕಲೀಲೇಬೇಕಾಗುತ್ತೆ. ಆಮೇಲೆ ಅವ್ರ ನಂಬಿಕೆ ಖಂಡಿತ ಉಳಿಸ್ಕೊಳ್ಳೇಬೇಕು. ನಾನು ಇಷ್ಟೊತ್ತರೆಗೂ ಏನು ಹೇಳಿದೆ, ಯಾವ ಕೆಲಸದಲ್ಲೇ ನೀವು ಏನೇ ಕೆಲಸ ಮಾಡಿದ್ರೂ ಎಲ್ಲದರಲ್ಲೂ ಫಸ್ಟು ನಮಗೆ ನಂಬಿಕೆ ಖಂಡಿತ ಉಳಿಸ್ಕೊಳ್ಳೇಬೇಕಾಗತ್ತೆ ಫ್ರೆಂಡ್ಸ್. ಸಮಯಕ್ಕೆ ಅವರು ಟೈಮ್ ಏನು ಹೇಳಿರ್ತಾರೆ ಆ ಟೈಮಿಗೆ ಕರೆಕ್ಟಾಗಿ ಕೊಡಬೇಕಾಗತ್ತೆ. ಆಮೇಲೆ ಇನ್ನೂ ಒಂದು, ನೀವು ಬೇರೆಯವ್ರಿಗೆ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಅವ್ರ ಹತ್ರ ಅಷ್ಟು ರೇಟ್ ಜಾಸ್ತಿ ಇದೆ, ಇವ್ರ ಹತ್ರ ಇಷ್ಟು ರೇಟ್ ಕಡಿಮೆ ಇದೆ ಅನ್ನೋದನ್ನು ಕಂಪೇರ್ ಮಾಡೋಕ್ಕೆ ಹೋಗಬೇಡ್ರಿ. ಬೇರೆಯವ್ರದ್ದು ಬಿಟ್ಬಿಡಿ. ನೀವು ಮಾಡೋ ಕೆಲಸಕ್ಕೆ ನಿಮಗೆ ಸ್ಪಷ್ಟವಾದ ರೇಟ್ ಲಿಸ್ಟ್ನ ನೀವು ಖಂಡಿತ ಇಡಲೇಬೇಕಾಗತ್ತೆ. ಫಸ್ಟೇ ಆನ್ಲೈನಲ್ಲಿ ನಿಮಗೆ ಮುಖ್ಯ ಆಗಿರೋದು ಇಷ್ಟು ರೇಟ್ ಇದೆ ಅವ್ರು ಒಪ್ಕೊಂಡ್ಮೇಲೇ ನೀವು ಅವ್ರ ಬಟ್ಟೆ ತೊಗೋಬೇಕಾಗುತ್ತೆ. ಯಾಕೆ ಅಂದರೆ ಈಗ ಅವರು ಒಂದೇ ಸಲ ಒಂದು 10-20 ಬ್ಲೌಸ್ ಕಳಿಸಿದ್ರು, ಅವ್ರು ಏನು ಅಂದ್ಕೊಂಡಿರ್ತಾರೆ, ಒಂದು 300ಗೆ ಇರ್ಬೋದು ಅಂತ ಅಂದ್ಕೊಂಡಿರ್ತಾರೆ. ನೀವು 500 ಹೇಳಿದ್ರಿ ಅಂದರೆ ಅಲ್ಲಿ ಅವ್ರಿಗೂ ನಿಮಗೂ ಕ್ಲಾಶ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಫಸ್ಟೇ ನೀವು ರೇಟ್ನ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೀವು ಕಮೆಂಟ್ ಮಾಡಿದ್ರಿ ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಬ್ಲೌಸು ಅಥವಾ ಡ್ರೆಸ್ಸು ಆಲ್ಟ್ರೇಷನ್ನಿಗೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಯಾವ ರೀತಿ ರೇಟ್ನ ಲಿಸ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನೀವು ಕಮೆಂಟ್ ಮಾಡಿ. ಖಂಡಿತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಆಮೇಲೆ ನೀವು ಯಾವುದೇ ಒಂದು ಫೋಟೋ, ಡ್ರೆಸ್ಸು, ನೀವೇನು ಸ್ಯಾಂಪಲ್ ರೆಡಿ ಮಾಡಿರ್ತೀರ ನೋಡಿ, ಒಂದು ಡಿಸೈನ್ ರೆಡಿ ಮಾಡ್ತೀರಲ್ಲ, ನಿಮ್ಮ ಕಸ್ಟಮರ್ದು ನಿಮ್ಮ ಒಪ್ಪಿಗೆ ತೊಗೊಂಡ್ಮೇಲೇ ನೀವು ಅದನ್ನು ಶಾರ್ಟ್ಸ್ಗೆ, ವಿಡಿಯೋಗೆ ಅಥವಾ ಫೋಟೋ ಅಪ್ಲೋಡ್ನ ಮಾಡಬೇಕಾಗುತ್ತೆ. ಅವ್ರ ಒಪ್ಪಿಗೆ ಇಲ್ಲದೆ ಖಂಡಿತ ಮಾಡೋಕ್ಕೆ ಹೋಗಬಾರ್ದು. ಇದಂತೂ ಮೇನ್ ರೂಲ್ ಆಗಿರುತ್ತೆ. ಕೆಲವೊಬ್ರಿಗೆ ಇಷ್ಟ ಇರುತ್ತೆ, ಕೆಲವೊಬ್ರಿಗೆ ಇಷ್ಟ ಇರಲ್ಲ. ಅವ್ರಿಗೆ ಇಷ್ಟ ಇದ್ದರೆ ಮಾತ್ರ ಅವ್ರ ಡ್ರೆಸ್ಸು, ಬ್ಲೌಸ್ನ ನೀವು ಫೋಟೋನ ಪೋಸ್ಟ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಖಂಡಿತ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಟೈಲರಿಂಗಲ್ಲಿ ಚೆನ್ನಾಗಿ ನಾವು ಸ್ಟಿಚ್ ಮಾಡೋಕ್ಕೆ ಬರ್ತಾ ಇದೆ ಅನ್ನೋದು ಮಾತ್ರ ಮುಖ್ಯ ಆಗಲ್ಲ. ಯಾಕೆಂದರೆ ಬರೀ ನಾವು ಟೈಲರಿಂಗ್ ಮಾಡ್ತೀವಿ ಅಂದರೆ ಸಾಲದು.
ನಮ್ಮ ಕೆಲಸನ ಜನರಿಗೆ ತೋರಿಸ್ಬೇಕು ನಾವು. ಈ ಥರ ನಾವು ಕೆಲಸ ಇದೆ ಅಂತ ನಾವು ತೋರಿಸ್ದಾಗಲೇ ತಾನೇ ನಮಗೆ ಕಸ್ಟಮರ್ ಜಾಸ್ತಿ ಬರ್ತಾರೆ. ಈಗ ಎಲ್ಲರ ಕೈಲೂ ಮೊಬೈಲ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಎಲ್ಲರೂ ಮೊಬೈಲು ಬಳಸ್ತಾರೆ. ಅದರಿಂದ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬನ್ನು, ಆಮೇಲೆ ವಾಟ್ಸಪ್ ಬಿಸ್ನೆಸ್ನ ನೀವು ಸರಿಯಾಗಿ ಬಳಸ್ಕೊಂಡ್ರೆ ಫ್ರೆಂಡ್ಸ್, ಖಂಡಿತ ಟೈಲರಿಂಗ್ ಕೆಲಸದಲ್ಲಿ ಹೊಸ ಹೊಸ ಕಸ್ಟಮರ್ಗಳನ್ನ ಪಡಿಬೋದು. ಅವಕಾಶ ತುಂಬಾ ಹೆಚ್ಚಾಗುತ್ತೆ. ಎಕ್ಸಾಂಪಲ್ ಉದಾಹರಣೆ ನಾನೇ ಇದ್ದೀನಿ. ಎಷ್ಟು ಕಸ್ಟಮರ್ಸ್ ಬರ್ತಾರೆ ಅಂತಂದರೆ ನಿಮಗೆ ಟ್ರೈ ಮಾಡಿ, ಖಂಡಿತ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ನಾನು ಹೇಳಿದ್ದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಟೈಲರಿಂಗ್ ಟಿಪ್ಸು, ಕ್ಲಾಸಸ್ಸು ನಿಮಗೆ ಬೇಕಪ್ಪ ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಖಂಡಿತ ವಿಡಿಯೋಗೆ ಲೈಕ್ ಕೊಡಿ ಫ್ರೆಂಡ್ಸ್. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.